ಸರ್ ನಮಸ್ಕಾರ. ನಮಸ್ಕಾರ. ಇಲ್ಲಿ ನೀವು ನೋಡ್ತಾ ಇರೋದು ಡ್ರಪ್ ಮೆಥಡ್ ಅಂತ ಕರಿತೀವಿ. ಅಂದರೆ ಏನಂದರೆ ಕಾಲುವೆ ಥರ ನಾವು ಈ ತಗಡಲ್ಲಿ ಮಾಡಿ ಅದರಲ್ಲಿ ನಾವು ಈ ಕೋಕೋಪೀಟು, ಮರಳು ಮತ್ತು ವರ್ಮಿ ಕಾಂಪೋಸ್ಟನ್ನು ತುಂಬಿಸಿರ್ತೀವಿ. ಈಗ ಈ ಕೋಕೋಪೀಟು 40% ಇರುತ್ತೆ, ಈ ಮರಳು 30 ಇರುತ್ತೆ, ವರ್ಮಿ ಕಾಂಪೋಸ್ಟ್ 30 ಇರುತ್ತೆ. ಆ ಥರ ನಾವು ತುಂಬಿಸ್ಬಿಟ್ಟು ಈ ಡ್ರಪ್ ಮೆಥಡಲ್ಲಿ ಇದರಲ್ಲಿ ನಾವು ಭಾಳಷ್ಟು ಈ ಸೊಪ್ಪು ತರಕಾರಿಗಳನ್ನು ಬೆಳೆ. ಯಾಕೆ ಇದರಲ್ಲಿ ಬೆಳಿಬೇಕು ಅಂತ ಹೇಳಿದರೆ, ಇದು ವರ್ಟಿಕಲ್ ಅಂದರೆ ಲಂಬಾಕಾರ ಬೇಸಾಯದಲ್ಲಿ ಒಂದೇ ಏರಿಯಾದಲ್ಲಿ ಭಾಳಷ್ಟು ನಾವು ಈ ಸೊಪ್ಪು ತರಕಾರಿಗಳನ್ನು ಬೆಳೆಯುವುದು. ಇಲ್ಲಿ ನಾವು ಕೋಕೋಪೀಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ವಾರಕ್ಕೆ ಒಂದು ಸಲ ನೀರು ಕೊಟ್ಟರೆ ಸಾಕು, ಅದು ಬೆಳೀತಾ ಹೋಗುತ್ತೆ. ಆಮೇಲೆ ವರ್ಮಿ ಕಾಂಪೋಸ್ಟ್ ಹಾಕಿರ್ತೀವಿ, ಅದರಿಂದ ಅದು ಪೋಷಕಾಂಶಗಳು ತಗೊಳುತ್ತೆ. ಒಂದೊಂದು ಸಲ ಏನೋ ಪೋಷಕಾಂಶಗಳ ಕೊರತೆ ಬಂದಾಗ ಏನು ಮಾಡ್ತೀವಿ, ನಾವು ನೀರಿನ ಮುಖಾಂತರ ಪೋಷಕಾಂಶಗಳನ್ನು ಕೊಡ್ತೀವಿ. ಈಗ ಭಾಳಷ್ಟು ಏರಿಯಾದಲ್ಲಿ ಈ ಬೇಬಿ ಪಾಲಕ್ಕು ಇಂಥದಕ್ಕೆಲ್ಲ ಭಾಳಷ್ಟು ಬೇಡಿಕೆ ಇದೆ. ಅಂಥ ಬೇಬಿ ಪಾಲಕ್ಕು ಎಲ್ಲ ಈವನ್ ಅರಗಲ ಅಂತ ಕರಿತೀವಿ ಲೆಟ್ಯೂಸಲ್ಲಿ. ಅರಗಲ ಟೈಪ್ ಆಫ್ ಲೆಟ್ಯೂಸು ಇದರಲ್ಲಿ ನಾವು ಬೆಳಿಬೋದು. ಇದು ಇನ್ನು ಅರ್ಬನ್ನು, ಪೆರಿ ಅರ್ಬನ್ ಏರಿಯಾದಲ್ಲಿ ರೈತರು ಅಡಾಪ್ಟ್ ಮಾಡಿಕೊಂಡು ಬೆಳೆದ್ರೆ ಯಥೇಚ್ಛವಾಗಿ ಲಾಭ ಮಾಡ್ತಾರೆ. ಓಕೆ ಸರ್, ಇದನ್ನ ಈ ಒಂದು ಪದ್ಧತಿಯಲ್ಲಿ ರೈತರು ಬೆಳೀತಾ ಇದ್ದಾರೆ ಸರ್ ಈಗ? ಈ ಪದ್ಧತಿಯಲ್ಲಿ ಭಾಳಷ್ಟು ಅಂದರೆ ಕೆಲವು ಸಿಟಿಯಲ್ಲಿ ಕೆಲವು ರೈತರು ಅಡಾಪ್ಟ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಆಮೇಲೆ ಇನ್ನು ಸೆಮಿ ಅರ್ಬನ್ ಏರಿಯಾದಲ್ಲೂ ಭಾಳಷ್ಟು ಜನ ರೈತರು ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಹತ್ರನೂ ಭಾಳಷ್ಟು ಜನ ಇದನ್ನು ಕೇಳ್ಕೊಂಡು ಹೋಗಿ ಕೆಲವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸರ್, ಇದು ಅಂದಾಜು ಖರ್ಚು ಎಷ್ಟು ಬರ್ಬೋದು ಸರ್? ಇದು ಆ್ಯಕ್ಚುಲಿ ಎಕರೆವಾರು ಮಾಡಿ ಅಂತ ನಾವು ಹೇಳೋದಿಲ್ಲ. ಈಗ ಏನೋ ಪಾಲಿ ಹೌಸ್ 1 ಎಕರೆ ಮಾಡಿದಾಗ ಆ ಪಾಲಿ ಹೌಸಲ್ಲಿ ಒಂದು 5 ರಿಂದ 10 ಗುಂಟೆಯಷ್ಟೇ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಈಗ 5 ಗುಂಟೆಗೆ ಮಾಡೋದಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಇದು 10 ಲಕ್ಷ ನಿಮಗೆ ಖರ್ಚು ಬರುತ್ತೆ. ಬಟ್ ನಾವು ಒಂದು 5 ಗುಂಟೆಯಷ್ಟು ಮಾಡಿಕೊಂಡು ಫಸ್ಟು ಅದರಲ್ಲೇ ಬೇಕಾದಷ್ಟು 5 ಗುಂಟೆ ಮಾಡಿದರೆ ನೀವು ಆಲ್ಮೋಸ್ಟು 20 ಗುಂಟೆಯಷ್ಟು ಏನೋ ಸೊಪ್ಪು ತರಕಾರಿಗಳನ್ನು ಇದರಲ್ಲಿ ಬೆಳೆಯುವುದು. ಅದರಿಂದ ನಾವು ಯಾವುದೇ ಹೈಡ್ರೋಪೋನಿಕ್ ಮೆಥಡ್ ಮಾಡುವಾಗ ಎಕರೆವಾರಿ ಮಾಡಿ ಅಂತ ನಾವು ಹೇಳೋದಿಲ್ಲ. ಅವರು ಮೊದಲನೇದಾಗೆ 5 ಗುಂಟೆಯಿಂದ ಸ್ಟಾರ್ಟ್ ಮಾಡಬೇಕು, ನಂತರ ಒಂದು 10 ಗುಂಟೆ ಅಷ್ಟು ಹೋಗಬೇಕು. 10 ಗುಂಟೆ ಹೈಡ್ರೋಪೋನಿಕ್ ಇದ್ರೇ ಭಾಳಷ್ಟು ಬೇಕಾದಷ್ಟು ಬೆಳೆಯುವುದು. ಥ್ಯಾಂಕ್ ಯು ಸರ್.